ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, ಎಲ್ಕೆಜಿ, ಯುಕೆಜಿ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8776576567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಅಂತರ ಕಾಲೇಜು ಕಬಡ್ಡಿ ಪಂದ್ಯಾವಳಿಗಳಿಗೆ ಚಾಲನೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಪಠ್ಯದಷ್ಟೇ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಪ್ರತಿಭೆ ಮತ್ತು ಬದ್ಧತೆ ಬೆಳೆಯುತ್ತದೆ. ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸುವ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಚಿಂತಾಮಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ಪ್ರಾಂಶುಪಾಲರಾದ ಪ್ರೊಫೆಸರ್ ಕುಸುಮ ಮಂಗಳ ಡಿವಿರವರು ಹೇಳಿದರು. ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ಆವರಣದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಈ ಕ್ರೀಡಾಕೂಟಕ್ಕೆ ವಿವಿಧ ಕಾಲೇಜುಗಳಿಂದ 32 ತಂಡಗಳು ಭಾಗವಹಿಸಿವೆ ಎಂದರು. ಕ್ರೀಡೆ ಕೇವಲ ಒಂದು ಆಟವಲ್ಲ, ನಮ್ಮ ದೈಹಿಕ ಬೆಳವಣಿಗೆಯ ಜೊತೆಗೆ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಕ್ರೀಡೆಯೇ ನಮಗೆ ಸಹನೆ, ಆತ್ಮವಿಶ್ವಾಸ ಮತ್ತು ತಂಡದೊಂದಿಗೆ ಬೆರೆತು ಕೆಲಸ ಮಾಡುವ ಮನೋಭಾವವನ್ನು ಕಲಿಸುತ್ತದೆ ಎಂದ ಅವರು, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೇಗೆ ಹೋರಾಡಬೇಕು ಎಂಬ ಕೌಶಲ್ಯವನ್ನು ನಾವು ಕ್ರೀಡಾಂಗಣದಲ್ಲಿ ಕಲಿಯುತ್ತೇವೆ. ಶಿಸ್ತುಬದ್ಧ ಜೀವನ ನಡೆಸಲು ಇದು ನಮಗೆ ದಾರಿದೀಪ. ಬೇರೆ ಬೇರೆ ಕಾಲೇಜುಗಳಿಂದ ಬಂದಿರುವ ನೀವು ಇಲ್ಲಿ ಹೊಸ ಸ್ನೇಹವನ್ನು ಬೆಳೆಸಿಕೊಳ್ಳುತ್ತೀರಿ ಮತ್ತು ಪರಸ್ಪರ ಗೌರವದಿಂದ ವರ್ತಿಸುವುದನ್ನು ಕಲಿಯುತ್ತೀರಿ ಎಂದರು. ಪ್ರತಿಯೊಂದು ತಂಡವು ಪೂರ್ಣ ಉತ್ಸಾಹ ಮತ್ತು ಧೈರ್ಯದಿಂದ ಪಾಲ್ಗೊಳ್ಳಿ. ಈ ಪಂದ್ಯಾವಳಿಯು ನಿಮಗೆ ಮುಂದಿನ ಹಂತದ ಕ್ರೀಡೆಗಳಿಗೆ ಭಾಗವಹಿಸಲು ಒಂದು ದೊಡ್ಡ ಸ್ಫೂರ್ತಿಯಾಗಲಿ ಎಂದು ನಾನು ಆಶಿಸುತ್ತೇನೆ. ಚೆನ್ನಾಗಿ ಹಾಡಿ ನಿಮ್ಮ ಕಾಲೇಜುಗಳಿಗೆ ಮತ್ತು ಜಿಲ್ಲೆಗೆ ಕೀರ್ತಿ ತನ್ನಿ ಎಂದು ಕಿವಿಮಾತು ಹೇಳಿದರು. ಇನ್ನು ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರಾದ ಜಿತೇಂದ್ರರವರು ಮಾತನಾಡಿ, ಜೀವನದಲ್ಲಿ ಕ್ರೀಡೆ ಎಂಬುದು ಕೇವಲ ಒಂದು ಚಟುವಟಿಕೆಯಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಅವಿಭಾಜ್ಯ ಅಂಗ. ಶಿಸ್ತು, ಸಂಯಮ ಮತ್ತು ಸೌಹಾರ್ದತೆಯನ್ನು ಕಲಿಸುವ ಕ್ರೀಡೆಗಳು ನಮ್ಮನ್ನು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಸದೃಢಗೊಳಿಸುತ್ತದೆ ಎಂದರು. ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೇಹದಲ್ಲಿ ಶಕ್ತಿ ಮತ್ತು ಉತ್ಸಾಹ ಹೆಚ್ಚುತ್ತದೆ. ದೇಹದ ಪ್ರತಿಯೊಂದು ಅಂಗವು ಚುರುಕಾಗಿ ಕೆಲಸ ಮಾಡುವುದರಿಂದ ರಕ್ತ ಪರಿಚಲನೆ ಉತ್ತಮಗೊಳ್ಳುತ್ತದೆ. ಇಂದಿನ ಕಲಬೆರಕೆ ಆಹಾರ ಪದ್ಧತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕ್ರೀಡೆ ಅತ್ಯಂತ ಅವಶ್ಯಕ. ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಮೆದುಳನ್ನು ತಾಜಾವಾಗಿರಿಸಲು ಸಹಾಯ ಮಾಡುತ್ತದೆ ಎಂದರು. ಇನ್ನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರಾದ ಡಾಕ್ಟರ್ ಶ್ರೀಕಾಂತ್ ಅವರು ಮಾತನಾಡಿ, ಶಿಕ್ಷಣದಲ್ಲಿ ಕ್ರೀಡಾಪಟುಗಳಿಗೆ ವಿಶೇಷ ಪ್ರೋತ್ಸಾಹವಿದೆ. ಕ್ರೀಡಾಕೂಟದಡಿಯಲ್ಲಿ 5% ಮೀಸಲಾತಿ ಮತ್ತು ಹೆಚ್ಚಿನ ಅಂಕಗಳನ್ನು ಪಡೆಯುವ ಅವಕಾಶವಿದ್ದು, ಇದು ಉನ್ನತ ಶಿಕ್ಷಣಕ್ಕೆ ದಾರಿದೀಪವಾಗಲಿದೆ. ಕ್ರೀಡಾಕೂಟಗಳು ವಿಭಿನ್ನ ಕಾಲೇಜುಗಳ ವಿದ್ಯಾರ್ಥಿಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುತ್ತವೆ. ಹೊಸ ಜನರ ಪರಿಚಯ, ಸ್ನೇಹ ಮತ್ತು ಬಾಂಧವ್ಯಗಳು ವೃದ್ಧಿಯಾಗುತ್ತದೆ. ಈ ಸಂಬಂಧಗಳು ಭವಿಷ್ಯದಲ್ಲಿ ಉದ್ಯೋಗ ಅಥವಾ ಉನ್ನತ ವ್ಯಾಸಂಗದ ಸಮಯದಲ್ಲಿ ಪರಸ್ಪರ ಸಹಾಯಕ್ಕೆ ಬರಬಹುದು ಎಂದರು. ಕ್ರೀಡೆಯನ್ನು ಕೇವಲ ಮನೋರಂಜನೆಗಾಗಿ ನೋಡದೆ ಅದನ್ನು ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಳ್ಳೋಣ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಯಾವುದಾದರೂ ಒಂದು ಕ್ರೀಡೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಉತ್ತಮ ಆರೋಗ್ಯ ಮತ್ತು ಉಜ್ವಲ ಭವಿಷ್ಯವನ್ನು ನಿರ್ಮಿಸಿಕೊಳ್ಳುವಂತೆ ಕೋರಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಆಂತರಿಕ ಗುಣಮಟ್ಟ ಮೌಲ್ಯಮಾಪನ ಘಟಕದ ಸಂಚಾಲಕರಾದ ಪ್ರೊಫೆಸರ್ ಶಿವಶಂಕರ್ ಪ್ರಸಾದ್, ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಪ್ರವೀಣ್ ಎಂ, ಕಾಲೇಜು ಅಭಿವೃದ್ಧಿಯ ಸಮಿತಿ ಸದಸ್ಯರಾದ ವೆಂಕಟಪ್ಪ, ಕೆಸಿ ಜಿತೇಂದ್ರ ಮತ್ತು ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ ಚಿಂತಾಮಣಿ, ಇಲ್ಲಿ ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಒಂದು ಕಬಡ್ಡಿ ಟೂರ್ನಮೆಂಟನ್ನು ಪುರುಷರ ಒಂದು ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಿಂದ 32 ಕಾಲೇಜುಗಳು ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆ ಎಲ್ಲ ಟೀಮ್ಸ್ಗಳಿಗೆ ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ವೇದಿಕೆ ಮೇಲೆ
ಬಂದಿರ್ತಕ್ಕಂಥದ್ದು ನಮ್ಮ IPS ಕೋಆರ್ಡಿನೇಟರ್ ಮತ್ತು ನಮ್ಮ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರು ಪ್ರವೀಣ್ ಸರ್ ಅವರು, ಹಾಗೆ ರೆಡ್ ಗಳು ಮತ್ತು ಎಲ್ಲ ಟೀಮ್ಸ್ಗಳು ಎಷ್ಟು 32 ಕಾಲೇಜುಗಳು ಬಂದಿದ್ದಾರೆ ಅವರಿಗೂ ಸ್ವಾಗತನ ಕೊಡ್ತಾ ಎಲ್ಲ ಟೀಮ್ಸ್ಗಳು ಧೈರ್ಯದಿಂದ ಪಾರ್ಟಿಸಿಪೇಟ್ ಮಾಡೋದು ತುಂಬ ಮುಖ್ಯ. ಅಕಾಡೆಮಿಕ್ಸ್ ಜೊತೆಗೆ ಕ್ರೀಡೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಮ್ಮ ದೈಹಿಕ ಬೆಳವಣಿಗೆಗೆ ಮತ್ತು ಅದು ಒಂದು ರೀತಿಯ ಸಹನೆ ತಂದುಕೊಡುತ್ತೆ, ನಮಗೆ ಮನೋಧೈರ್ಯ ತಂದುಕೊಡುತ್ತೆ, ಮತ್ತು ಒಂದು ಟೀಮ್ ಸ್ಪಿರಿಟ್ ತಂದುಕೊಡುತ್ತೆ. ನಾವು ಟೀಮಲ್ಲಿ ಯಾವ ಥರ ಪಾರ್ಟಿಸಿಪೇಟ್ ಮಾಡಬೇಕು ಅಂತ, ಮತ್ತು ಕಾಂಪಿಟೇಟಿವ್ ಸ್ಕಿಲ್ಸನ್ನು ಡೆವಲಪ್ ಮಾಡುತ್ತೆ, ಕಾಂಪೀಟ್ ಮಾಡಬೇಕು ಅಂತ. ಸೊ ಬಹಳಷ್ಟು ಒಂದು ಏನು ಡಿಸಿಪ್ಲಿನ್ ಇದು ಕಲಿಸುತ್ತೆ. ಆ್ಯಕ್ಚುಲಿ ಬೇರೆ ಕಾನ್ಸೆಪ್ಟ್ ಬಂದಾಗ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದಾಗಿ. ಸೊ ಈ ಒಂದು ಸ್ಪರ್ಧೆ ಏನಿದೆ ನೀವೆಲ್ಲರಿಗೂ ಒಂದು ಮೋಟಿವೇಶನ್ ಆಗಲಿ, ಬೇರೆ ಬೇರೆ ಕಡೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ, ಇಂಟ್ರೆಸ್ಟಿಂದ ಪಾರ್ಟಿಸಿಪೇಟ್ ಮಾಡಿ, ಮತ್ತು ನಿಮ್ಮ ಕಾಲೇಜುಗಳಿಗೆ ಹೆಸರನ್ನು ತಂದುಕೊಡಿ ಅಂತ ಹೇಳ್ತಾ ಎಲ್ರಿಗೂ ಸ್ವಾಗತನ ಕೊಟ್ಟು ಪಾರ್ಟಿಸಿಪೇಟ್ ಮಾಡಿ ಮತ್ತು ಬಹುಮಾನ ಕೊಡಿ. ನಮ್ಮ ಪ್ರಿನ್ಸಿಪಾಲ್ ಸಾಹೇಬರು ಮತ್ತು ಎಲ್ಲ ಟೀಚರ್ಸ್ಗೆ ಮತ್ತು ನಮ್ಮ CDC ಮೆಂಬರ್ಗೆ, ಇಲ್ಲಿರೋ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಸ್ಪೋರ್ಟ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಸ್ಪೋರ್ಟ್ಸ್ ಇದ್ದರೆ ಬರೀ ಒಂದು ಶಕ್ತಿ ಬರೋದು ಅಥವಾ ಒಂದು ಎನರ್ಜಿ ಬರೋದು, ಅದ್ರ ಜೊತೆಗೆ ಮೈಂಡ್ ಅನ್ನೋದು ಫಾಸ್ಟಾಗಿ ಪ್ರೊಜೆಕ್ಟ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಚೆನ್ನಾಗಿ ವರ್ಕ್ ಆಗುತ್ತೆ. ಪ್ರತಿ ಬಾಡಿಯಲ್ಲಿ ಇವಾಗ ಸ್ಪೋರ್ಟ್ಸಿಂದ ನಿಮಗೆ ಎಜುಕೇಷನ್ ಇದ್ರೂ ಒಂದು 5% ಅದಕ್ಕೆ ಒಂದು ಪ್ರಮೋಷನ್ ಇದಿರುತ್ತೆ, ಪಾಯಿಂಟ್ ಮಾರ್ಕ್ಸ್ ಬರುತ್ತೆ. ಜೊತೆಗೆ ಸ್ಪೋರ್ಟ್ಸಿಂದ ಇಂಡಿವಿಜುವಲಿಟಿ, ಟ್ಯಾಲೆಂಟು, ಫ್ರೆಂಡ್ಶಿಪ್ಪು, ರಿಲೇಷನ್ಸು, ಪವರ್, ಎನರ್ಜಿ, ಸ್ಟ್ರೆಂತ್ ಪ್ರತಿಯೊಂದು ಬರುತ್ತೆ. ಆ ಸ್ಪೋರ್ಟ್ಸ್ ಅನ್ನೋದ್ರಿಂದ ನಿಮ್ಗೆ ಒಬ್ಬರಿಂದ ಈ ಕಾಲೇಜಿಂದ ಆ ಕಾಲೇಜಲ್ಲಿ ಕನೆಕ್ಷನ್ ಆಗ್ತಾರೆ. ನೆಕ್ಸ್ಟ್ ಅಲ್ಲಿ 30 ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 30 ಕಾಲೇಜು ಫ್ರೆಂಡ್ಶಿಪ್ ಆಗುತ್ತೆ. ಯಾರಿಂದ ಎಲ್ಲಿ ನಾಳೆ ಬೆಳಗ್ಗೆ ಯೂಸ್ ಆಗುತ್ತೆ ಗೊತ್ತಾಗಲ್ಲ. ಯಾಕಂದರೆ ಆ ರಿಲೇಷನ್ ಅನ್ನೋದು, ಈ ಬಾಂಡಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ. ಫ್ರೆಂಡ್ಶಿಪ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಫ್ರೆಂಡ್ಶಿಪ್ಪಿಂದ ನಿಮಗೆ ಯಾರು ಎಲ್ಲಿಂದ ಆದರೂ ಯೂಸ್ ಆಗ್ಬೋದು. ಎಕ್ಸಾಂಪಲ್ ನೀವು ಡಿಗ್ರಿ ಮಾಡ್ತಾ ಇದ್ದೀರಾ, ಡಿಗ್ರಿಯಿಂದ ನೆಕ್ಸ್ಟ್ ಕೋರ್ಸ್ ಆಗಬೇಕು, ನಿಮ್ಮ ಸರ್ಕಲ್ ಫ್ರೆಂಡ್ಸಲ್ಲಿ ಯಾರೋ ಬೇರೆ ಮಾಡ್ತಾ ಇರ್ತಾರೆ. ಇವಾಗ ಡಿಗ್ರಿ ಆದಮೇಲೆ IAS ಮಾಡ್ಬೋದು, MBS ಮಾಡ್ಬೋದು, ಅದು ಬೇರೆ ಫಾರಿನ್ ಎಲಿಜಿಬಿಲಿಟೀಸ್ ಇರುತ್ತೆ. ಅವಾಗ ನಿಮ್ಮ ಕನೆಕ್ಷನ್ಸಿಂದ ನಿಮ್ಮ ಫ್ರೆಂಡ್ ಬೇರೆ ಬೇರೆ ಎಕ್ಸಾಂಪಲ್ ನೀವು ಚಿಂತಾಮಣಿದ್ದೀರಾ, ಇವಾಗ ಬೆಂಗಳೂರಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ KR ಅವರು, ಅವ್ರ ಮಿಷನರಿ ಜಾಸ್ತಿ ಇರುತ್ತೆ. ಅವ್ರು ಬೇರೆ ಕಡೆ ಯಾರಾದರೂ ಜಾಬ್ ಹೋದಾಗ ನಿಮ್ಗೆ ಅವ್ರಿಗೆ ಫುಲ್ ಮಾಡ್ಬೋದು. ನಮ್ಮ ಫ್ರೆಂಡ್ ಚಿಂತಾಮಣಿದ್ದಾರೆ, ಅವ್ರು ಬರ್ಬೋದು ಅಂದರೆ, ಕೋಲಾರದಿದ್ದಾರೆ ಅವ್ರು ಬರ್ಬೋದು ಅಂತ. ಸೊ ಪ್ರತಿಯೊಬ್ಬರು ಸ್ಪೋರ್ಟ್ಸ್ అనేది ನೆಗ್ಲೆಕ್ಟ್ ಮಾಡಬೇಡಿ. ಸ್ಪೋರ್ಟ್ಸ್ ಆಡಲೇಬೇಕು. ಸ್ಪೋರ್ಟ್ಸಿಂದ ಮೈಂಡ್ ಎಲ್ಲ ಫ್ರೆಶ್ ಆಗುತ್ತೆ, ನಿಮಗೆ ರಿಲೇಷನ್ಶಿಪ್ ಬಾಂಡಿಂಗ್ ಎಲ್ಲ ಕ್ರಿಯೇಟ್ ಆಗುತ್ತೆ, ಒಂದು ಫ್ರೆಂಡ್ಶಿಪ್ ಅನ್ನೋ ಕ್ರಿಯೇಟ್ ಆಗುತ್ತೆ, ಸ್ಟ್ರೆಂತ್ ಬರುತ್ತೆ, ಬಾಡಿಯಲ್ಲಿ ಆ್ಯಕ್ಟಿವ್ ಆಗಿರುತ್ತೆ. ಇಲ್ಲ ಪ್ರತಿಯೊಂದು ಪಾರ್ಟ್ ವೀಕ್ ಆಗಿಬಿಟ್ರೆ ಕೆಲಸ ಮಾಡಲ್ಲ. ನಿಮ್ಗೆ ಅದರಿಂದ ಹೆಲ್ತ್ ವೆರಿ ವೆರಿ ಗ್ರೋ ಆಗುತ್ತೆ. ಇವಾಗ ತಿಂತಾ ಇರೋ ಫುಡ್ ಎಲ್ಲ ಸ್ಟ್ರೆಂತ್ ಇಲ್ಲ, ಯಾಕೆಂದರೆ ಎಲ್ಲ ಯೂರಿಯಾ, ಇವಾಗೆಲ್ಲ ಅದ್ರ ಫುಡ್ಡಲ್ಲಿ ಸ್ಟ್ರೆಂತ್ ಇಲ್ಲ. ಅಟ್ಲೀಸ್ಟ್ ಸ್ಪೋರ್ಟ್ಸ್ ಆಡಿದ್ರೆ ನಿಮ್ಗೆ ಅದ್ರ ಪ್ರತಿ ಪಾರ್ಟ್ ವರ್ಕ್ ಆಗ್ತಾರೆ, ಬ್ಲಡ್ ಎಲ್ಲ ಸರ್ಕ್ಯುಲೇಟ್ ಆಗುತ್ತೆ, ಮೈಂಡ್ ರಿಫ್ರೆಶ್ ಆಗುತ್ತೆ, ನಿಮ್ಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮೇಲೆ ಕಾನ್ಸಂಟ್ರೇಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ.